ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 88ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ 87 ಸಂಚಿಕೆಗಳನ್ನು ಪೂರೈಸಿ ಈಗ 88ನೇ ಸಂಚಿಕೆ ಅಂದ್ರೆ 405ನೇ ವಚನದ ತನಕ ನಾವು ಚಿಂತನೆಯನ್ನ ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 406ರಿಂದ 410ನೇ ವಚನ ತನಕ ಅರಿಯುವ ಪ್ರಯತ್ನವನ್ನ ಮಾಡೋಣ. 406ನೇ ವಚನ. ಎಡದ ಕೈಯಲ್ಲೂ ನಿಗಳವನಿಕ್ಕಿ ಬಲದ ಕೈಯ ಕಡಿದುಕೊಂಡಡೆ ನೋಯದಿಪ್ಪುದೆ. ಪ್ರಾಣವೊಂದಾಗಿ ದೇಹ ಬೇರಿಲ್ಲ, ಲಿಂಗವ ಪೂಜಿಸಿ ಜಂಗಮವನ್ನು ಉದಾಸೀನವ ಮಾಡಿದಡೆ ಬೆಂದೆನಯ್ಯ ನಾನು ಕೂಡಲ ಸಂಗಮ ದೇವ. ಈ ಎಲ್ಲಾ ವಚನಗಳಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಲಿಂಗ ಜಂಗಮ ಎರಡೂ ಕೂಡ ಒಂದೇ ಅನ್ನೋ ಒಂದು ವಿಚಾರವನ್ನ ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ ಅನ್ನೋದು. ಅಂದ್ರೆ ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ ಅನ್ನುವ ರೀತಿಯಲ್ಲಿ. ಹೇಗೆ ಒಂದು ಚೈತನ್ಯ ಒಂದು ಆಕಾರಕ್ಕೆ ಕಾರಣೀಭೂತವಾಗಿರುತ್ತೋ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಒಂದು ಜೋಳದ ಕಾಳು, ಆ ಕಾಳು ಶಿವ ಅಂತ ನಾವು ತೆಗೆದುಕೊಂಡ್ರೆ ಅದರೊಳಗಡೆ ಇರುವಂತ ಚೈತನ್ಯ ಏನಿದೆ, ನಾವು ತಿಂದಾಗ ನಮಗೆ ಆಹಾರ, ನಮಗೆ ದೇಹಕ್ಕೆ ಚೈತನ್ಯ ಶಕ್ತಿಯನ್ನು ಒದಗಿಸುತ್ತಲ್ಲ, ಆ ಚೈತನ್ಯ ಜೋಳದಲ್ಲಿ ಅಥವಾ ಅಕ್ಕಿಯಲ್ಲಿ, ಯಾವುದೇ ಧಾನ್ಯದಲ್ಲಿ ಇದೆ. ಹೊರರೂಪ ನಾವು ಶಿವ ಅಂತ ತಗೊಂಡ್ರೆ ಅದರ ಒಳಗಿರುವಂತ ಚೈತನ್ಯ ಏನಿದೆಯಲ್ಲ ಅದು ಶಕ್ತಿ ಅಥವಾ ಜಂಗಮ. ಇಲ್ಲಿ ಒಂದನ್ನ ಬಿಟ್ಟು ಒಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಜೋಳವನ್ನ ಬಿಟ್ಟು ಆ ಜೋಳದಲ್ಲಿರುವ ಚೈತನ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಚೈತನ್ಯ ಇಲ್ಲದೆ ಜೋಳ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಕೂಡ ಒಂದನ್ನ ಬಿಟ್ಟು ಒಂದಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ನಾಣ್ಯದಲ್ಲಿ ಒಂದೇ ಮುಖ ಇರ್ಲಿಕ್ಕೆ ಸಾಧ್ಯವಿಲ್ಲವೋ, ಅದರ ಆಪೋಸಿಟ್ ಇನ್ನೊಂದು ಮುಖ ಇರ್ಲೇಬೇಕೋ, ಹಾಗೆ ಇಲ್ಲಿ ಈ ಸೃಷ್ಟಿಯಲ್ಲಿ ಗುರು ಬೇರೆಯಲ್ಲ, ಲಿಂಗ ಬೇರೆಯಲ್ಲ, ಲಿಂಗ ಬೇರೆಯಲ್ಲ, ಜಂಗಮ ಬೇರೆಯಲ್ಲ ಅನ್ನುವಂತ ವಿಚಾರ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಲಿಂಗ ಜಂಗಮ ಒಂದೇ ಎಂಬುದು ಅನ್ನೋದು ಸೃಷ್ಟಿಯಲ್ಲಿರುವಂತ ಒಂದು ನಿಯಮ. ಇದು ಸೃಷ್ಟಿ ನಿಯಮ, ಇದು ಬಸವಣ್ಣವ್ರ ನಿಯಮ ಅಲ್ಲ. ಬಸವಣ್ಣನವರು ಅದನ್ನ ಅರ್ಥ ಮಾಡಿಕೊಂಡು ಆ ಸೃಷ್ಟಿ ನಿಯಮವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಎಡದ ಕೈಯಲ್ಲಿ ನಿಗಳವನಿಕ್ಕಿ ಬಲದ ಕೈಯ ಕಡಿದುಕೊಂಡಡೆ ನೋಯದಿಪ್ಪುದೆ. ಎರಡು ಕೈ ಇದೆ ನಮಗೆ. ಒಂದು ಕೈಯಿಗೆ ಬಂಧನವನ್ನ ಹಾಕಿ, ನಿಗಳ ಅಂತಂದ್ರೆ ಬಂಧನವನ್ನ, ಕಫ್, ಹ್ಯಾಂಡ್ ಕಫ್ ಹಾಕ್ತಾರಲ್ಲ, ಅದನ್ನ ಹಾಕಿ ಬಂಧನಕ್ಕೆ ಒಳಪಡಿಸೋದು. ಇನ್ನೊಂದು ಕೈಯನ್ನ ಕತ್ತರಿಸಿಕೊಂಡ್ರೆ ಆಗ ನಮಗೆ ನೋಯದಿಪ್ಪುದೆ ಅಂತ ಕೇಳ್ತಾ ಇದ್ದಾರೆ. ಪ್ರಾಣ ಒಂದಾಗಿ ದೇಹ ಬೇರಿಲ್ಲ. ಪ್ರಾಣ ಒಂದೇ, ದೇಹ ಬೇರಿಲ್ಲ. ದೇಹಕ್ಕೂ ಪ್ರಾಣಕ್ಕೂ, ದೇಹ ಇಲ್ಲ ಅಂತಂದ್ರೆ ಪ್ರಾಣ ಇಲ್ಲ, ಪ್ರಾಣ ಇಲ್ಲ ಅಂದ್ರೆ ದೇಹ ಇಲ್ಲ. ಹಾಗಾಗಿ ಯಾಕೆಂದ್ರೆ ಪ್ರಾಣ ಇಲ್ಲದೆ ಇರುವಂತ ದೇಹ ಅದು ಜಡ, ಹೆಣ, ಶವ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರಾಣ ಇದ್ದಾಗ ಮಾತ್ರ ಅದು ಚೈತನ್ಯ ರೂಪಿ ಮಾನವ ಅಥವಾ ಒಂದು ಪ್ರಾಣಿ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲದಿದ್ರೆ ಅದು ಸತ್ತ ದೇಹ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪ್ರಾಣ ಒಂದಾಗಿ ದೇಹ ಬೇರಿಲ್ಲ, ಪ್ರಾಣ ದೇಹ ಒಂದೇ ಆಗಿರುತ್ತೆ. ಲಿಂಗವ ಪೂಜಿಸಿ ಜಂಗಮವನ್ನು ಉದಾಸೀನವ ಮಾಡಿದಡೆ, ಇಲ್ಲಿ ಒಂದು ಕೈ ಲಿಂಗ, ಎಡಗೈ ಲಿಂಗ ಅಂತ ಅಂದ್ಕೊಂಡ್ರೆ ಬಲಗೈ ಜಂಗಮ. ಯಾಕೆಂದ್ರೆ ಅದಕ್ಕೋಸ್ಕರನೇ ಬಸವಣ್ಣನವರು ಎಡದ ಕೈಗೆ ಲಿಂಗವನ್ನ ಕೊಟ್ಟಿರೋದು, ಬಲದ ಕೈಯಲ್ಲಿ ಜಂಗಮ ಸೇವೆಯನ್ನ ಮಾಡಬೇಕು ಅಂತ ಕೊಟ್ಟಿರೋದು. ಈ ಎಡದ ಕೈಯಲ್ಲಿ ಇರುವಂತ ಲಿಂಗದ ಬಾಯಿ ಯಾವುದು ಅಂದ್ರೆ, ಲಿಂಗದ ಬಾಯಿ ಯಾವುದು ಅಂದ್ರೆ ಬಲದ ಕೈಯಲ್ಲಿ ಉಣ್ಣುವಂತ ಜಂಗಮ. ಹಾಗಾಗಿ ಇಲ್ಲಿ ಎಡದ ಕೈ ಮತ್ತೆ ಬಲದ ಕೈ ಎರಡು ಈ ದೇಹದ ಅಂಗಗಳು. ಯಾವುದನ್ನ ಕತ್ತರಿಸಿದರೂ ಕೂಡ ಈ ದೇಹಕ್ಕೆ ನೋವು ಆಗುತ್ತೆ. ಹಾಗೆ ಇಲ್ಲಿ ನಾವು ಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ಜಂಗಮವನ್ನು ಉದಾಸೀನ ಮಾಡಿದರೆ ಅದು ಪ್ರಯೋಜನವಿಲ್ಲದ ಒಂದು ಕಾರ್ಯ ಅನ್ನುವುದು ಗುರು ಬಸವಣ್ಣನವರ ಸ್ಪಷ್ಟವಾದ ಅಭಿಮತ. ಅದಕ್ಕೆ ಹೇಳ್ತಾರೆ, ಲಿಂಗವ ಪೂಜಿಸಿ ಜಂಗಮವನ್ನು ಉದಾಸೀನವ ಮಾಡಿದಡೆ ಬೆಂದೆನಯ್ಯ ನಾನು ಕೂಡಲ ಸಂಗಮ ದೇವ. ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಲಿಂಗ ಬೇರೆಯಲ್ಲ, ಜಂಗಮ ಬೇರೆಯಲ್ಲ. ಲಿಂಗ ಜಂಗಮದ ಮುಖಾಂತರ ತೃಪ್ತಿಯನ್ನ ಪಡುತ್ತೆ ಅನ್ನುವುದು ನಮಗೆ ಎಲ್ಲಿ ತನಕ ಅರ್ಥ ಆಗೋದಿಲ್ಲ, ಅಲ್ಲಿ ತನಕ ನಾವು ಸ್ಥಾವರಕ್ಕೆ ಇರ್ಬೋದು ಅಥವಾ ಇಷ್ಟಲಿಂಗಕ್ಕೆ ಇರ್ಬೋದು ನೈವೇದ್ಯವನ್ನ ಹಿಡಿತಾನೇ ಇರ್ತೀವಿ, ಹೊರಗಿನ ಜಂಗಮವನ್ನ ಮರ್ತೇ ಬಿಡ್ತೀವಿ. ಮತ್ತೆ ಒಳಗಿನ ಜಂಗಮ, ಇಲ್ಲಿ ಜಂಗಮ ಅಂತಂದ್ರೆ ಒಂದೇ ಬರಲಿಲ್ಲ, ಹೊರಗಿನ ಜಂಗಮ ಅಂತಂದ್ರೆ ನನ್ನಿಂದ ಉಳಿದು ಹೊರಗಿರುವಂತ ಜಂಗಮ, ಸಮಾಜ, ಪ್ರಕೃತಿ ಎಲ್ಲವೂ ಬರುತ್ತೆ. ಇನ್ನು ಒಳಗಿರುವ ಜಂಗಮ ಕೂಡ ಒಂದಿದೆ, ಯಾವುದು? ಅನುಭಾವ.
ಬರೀ ಈ ಲಿಂಗ ಪೂಜೆಯನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾಂತ್ರಿಕವಾಗಿ ಲಿಂಗ ಪೂಜೆಯನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಆಗ್ಲಿಲ್ಲ. ಆದ್ರೆ ಒಳಗೆ ಅನುಭಾವ ಕೂಡ ಅಲ್ಲಿ ಸಿದ್ಧಿ ಆಗಬೇಕು. ಅನುಭಾವ ಸಿದ್ಧಿ ಆಗಬೇಕು ಅಂದ್ರೆ ಯಾವಾಗ ಸಿದ್ಧಿ ಆಗುತ್ತೆ ಅಂದ್ರೆ ಅರಿವು ಮತ್ತೆ ಅಂದ್ರೆ ಜ್ಞಾನ ಮತ್ತೆ ಕ್ರಿಯೆ ಎರಡು ಕೂಡ ಸಂಗಮವಾದಾಗ, ಅರಿವು ಸಹಿತ ಜ್ಞಾನ, ಅರಿವು ಸಹಿತ ಕ್ರಿಯೆ ಆದಾಗ ಮಾತ್ರ ಅಲ್ಲಿ ಅನುಭಾವ ಉಂಟಾಗುತ್ತೆ. ಅರಿವು ರಹಿತ ಕ್ರಿಯೆ ಅಲ್ಲಿ ಅನುಭಾವ ಉಂಟಾಗಲ್ಲ. ಕ್ರಿಯಾರಹಿತ ಅರಿವು ಅದರಿಂದನೂ ಪ್ರಯೋಜನ ಇಲ್ಲ. ಅರಿವು ಸಹಿತ ಕ್ರಿಯೆ ಏನಿದೆಯಲ್ಲ ಅದು ಅನುಭಾವದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ಜಂಗಮ. ಇಲ್ಲಿ ಅಂತರಂಗದ ಜಂಗಮ ಅಂದ್ರೆ ಅನುಭಾವ, ಬಹಿರಂಗದ ಜಂಗಮ ಅಂದ್ರೆ ಇಡೀ ಸೃಷ್ಟಿ, ಅದು ಸಮಾಜ, ಪ್ರಕೃತಿ, ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲವೂ ಬಂದ್ಬಿಡುತ್ತೆ ಆ ಜಂಗಮದಲ್ಲಿ. ಜ್ಞಾನಿಗಳು ಎಲ್ಲರೂ ಬರುತ್ತೆ, ಎಲ್ಲ ಇಂಥದ್ದು ಬರೋಲ್ಲ ಅನ್ನಂಗಿಲ್ಲ. ಅದೇ ಸೃಷ್ಟಿಯನ್ನ ಗುರುವಾಗೂ ತಗೋಬಹುದು, ಅದೇ ಸೃಷ್ಟಿ ಜಂಗಮ, ಅದೇ ಸೃಷ್ಟಿ ಲಿಂಗ, ಎಲ್ಲವೂ ಕೂಡ ನಾವು ಯಾವ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಆ ಸಮಯದಲ್ಲಿ ಆ ದೃಷ್ಟಿಯ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ನಾನು ಇಡೀ ಸೃಷ್ಟಿಯನ್ನ ಲಿಂಗ ಅಂತ ನೋಡಿದಾಗ ಅದು ಲಿಂಗದ ರೂಪ, ಇಡೀ ಸೃಷ್ಟಿಯೇ ಜಂಗಮ ಅಂತ ನೋಡಿದಾಗ ಜಂಗಮ, ಇಡೀ ಸೃಷ್ಟಿಯೇ ಗುರು ಅಂತ ನೋಡಿದಾಗ, ಯಾಕಂದ್ರೆ ನಾನು ಕಲಿತಾ ಇರ್ತೀನಿ, ಗುರುವಿನಿಂದ ಕಲಿಬೇಕಲ್ಲ. ಗುರು ಅಂತಂದ್ರೆ ನನಗೆ ಯಾವುದು ನನ್ನ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸುತ್ತಲ್ಲ ಅದು ಗುರು. ನಾನು ಪ್ರಕೃತಿಯನ್ನು ನೋಡಿ ಹಲವಾರು ವಿಚಾರಗಳನ್ನ ಕಲಿತೀನಿ, ಹಾಗಾಗಿ ನನಗೆ ಇಡೀ ಸೃಷ್ಟಿಯೇ ಇಡೀ ಪ್ರಕೃತಿಯೇ ಗುರು. ನಾನು ಪ್ರಕೃತಿಗೆ ವಾಪಸ್ ಕೊಡಬೇಕು, ಹಾಗಾಗಿ ಇಡೀ ಪ್ರಕೃತಿಯೇ ಜಂಗಮ. ಇಡೀ ಪ್ರಕೃತಿಯಿಂದ ನಾನು ಹುಟ್ಟಿದ್ದೀನಿ, ಹಾಗಾಗಿ ಇಡೀ ಪ್ರಕೃತಿಯೇ ಲಿಂಗ. ನೋಡಿ, ನಾನು ಯಾವ ಭಾವದಿಂದ ಯಾವ ಸಂದರ್ಭದಲ್ಲಿ ನೋಡ್ತೀನಿ ಅದು ಗುರು ಆಗುತ್ತೆ, ಅದು ಲಿಂಗ ಆಗುತ್ತೆ, ಅದು ಜಂಗಮ ಆಗುತ್ತೆ. ಹಾಗಾಗಿ ಬಸವಣ್ಣನವ್ರು ಏನ್ ಹೇಳ್ತಾರೆ, ಗುರು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ, ಇವು ಮೂರೂ ಕೂಡ ಒಂದೇ ಆಗಿವೆ. ಅವು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವು ಒಂದು ಸಾರಿ ಗುರು ಆಗುತ್ತೆ, ಒಂದು ಸಾರಿ ಲಿಂಗ ಆಗುತ್ತೆ, ಒಂದು ಸಾರಿ ಜಂಗಮ ಆಗುತ್ತೆ. ಈ ವಿಚಾರ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಗುರು ಅಂದ್ರೆ ಕಾವ್ಯ ಹಾಕಿರುವಂತಹ ಗುರು ಅಂತಲೇ ಸೀಮಿತಗೊಳಿಸಬಾರದು, ಅವರು ಕೂಡ ಗುರುಗಳೇ, ಇಲ್ಲ ಅಂತಲ್ಲ, ಆದ್ರೆ ಅಷ್ಟಕ್ಕೆ ಮಾತ್ರ ನಾವು ಸೀಮಿತಗೊಳಿಸಬಾರದು. ಲಿಂಗ ಅಂದ್ರೆ ಕೇವಲ ಕರಸ್ಥಲದಲ್ಲಿ ಇಷ್ಟಲಿಂಗ ಅಂತನೋ ಗುಡಿಯಲ್ಲಿರುವ ಲಿಂಗ ಅಂತನೋ ನಾವು ಕಲ್ಪನೆಯನ್ನ ಮಾಡ್ಕೋಬಾರದು. ಲಿಂಗ ಅಂದ್ರೆ ಇಡೀ ಸೃಷ್ಟಿಯ ಒಂದು ಸಂಕೇತ ಅನ್ನುವ ಒಂದು ವಿಚಾರ ನಮಗ್ ಗೊತ್ತಿರಬೇಕು. ಆಮೇಲೆ ಜಂಗಮ ಅಂತಂದ್ರೆ ಮತ್ತೆ ಇನ್ನೊಬ್ಬ ಕಾವಿದಾರಿ ಅಂತಾನೆ ಭಾವಿಸಬಾರದು, ಇಡೀ ಪ್ರಕೃತಿ ಸೃಷ್ಟಿ ಯಾವುದು ಇದೆಲ್ಲದಕ್ಕೂ ಕೂಡ ಅದು ಜಂಗಮ. ಹಾಗಾಗಿ ಇದರಲ್ಲಿ ಗುರುಲಿಂಗ ಜಂಗಮವನ್ನು ನಾವು ಕಾಣಬೇಕು. ಇವನ ಭಿನ್ನವಿಟ್ಟು ಅರಸಬಾರದು, ಇದು ಬೇರೆ ಅದು ಬೇರೆ ಅದು ಬೇರೆ ಅಂತ ಅರಸಬಾರದು. ಅದೇ ಗುರು, ಅದೇ ಲಿಂಗ, ಅದೇ ಜಂಗಮ. ಗುರುವೂ ಅದೇ, ಲಿಂಗವೂ ಅದೇ, ಜಂಗಮವೂ ಅದೇ ಅನ್ನುವ ಭಾವ ನಮಗೆ ಎಲ್ಲಿ ತನಕ ಸಿದ್ಧಿಸೋದಿಲ್ಲ ಅಲ್ಲಿ ತನಕ ನಮಗೆ ವಚನ ಸಾಹಿತ್ಯ ಅರ್ಥ ಆಗೋದಿಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ. ಅದೇ ವಚನ ಅದೇ ರೀತಿಯಾಗಿ ವಚನಗಳಲ್ಲಿ ಬರ್ತಾ ಹೋಗ್ತಾ ಇದೆ, ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಮುಂದೆ ನೋಡೋಣ. 407ನೇ ವಚನ. ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದ ವಿಡಿದು ಅವರೊಳರೆ ಈ ನುಡಿ ಸುಡದಿಹುದೇ ಕೂಡಲ ಸಂಗಮ ದೇವ ಶಿವಭಕ್ತರ ನೋವೆ ಅದು ಲಿಂಗದ ನೋವು. ಇಲ್ಲಿ ಹೇಳ್ತಾರೆ, ತನುವ ನೋಯಿಸಿ ಮನವ ಬಳಲಿಸಿ. ತನುವ ನೋಯಿಸಿ ಮನವ ಬಳಲಿಸಿ, ಇನ್ನೊಬ್ಬರ ತನುವನ್ನ ನೋಯಿಸುವುದು, ಅವರಿಗೆ ಘಾಸಿಯನ್ನ ಉಂಟು ಮಾಡುವುದು. ಮನವ ಬಳಲಿಸಿ, ಅವರ ಮನಸ್ಸಿಗೆ ಘಾಸಿಯನ್ನ ಮಾಡುವುದು, ಅಥವಾ ತನ್ನ ತನುವನ್ನೇ ನೋಯಿಸುವುದು, ತನ್ನ ತನುವನ್ನೇ ಬಳಲಿಸುವುದು. ಯಾಕೆಂದ್ರೆ ಕೆಲವು ವ್ರತಗಳಿರ್ತವೆ, ಆ ವ್ರತಾಚಾರಗಳು ಎಷ್ಟು ಕಠಿಣವಾಗಿರ್ತವೆ ಅಂದ್ರೆ ತನ್ನ ತನುವೇ ಘಾಸಿಗೆ ಒಳಗಾಗ್ತಿರುತ್ತೆ, ತನ್ನ ಮನವೇ ಒಂದು ಭ್ರಾಂತಿಗೆ ಒಳಗಾಗಿರುತ್ತೆ, ಮತ್ತೆ ಅದಕ್ಕೂ ಕೂಡ ಘಾಸಿ ಆಗ್ತಾ ಇರುತ್ತೆ, ಮನಸ್ಸಿಗೂ ಕೂಡ ಭ್ರಾಂತಿಗೆ ಒಳಗಾಗಿರುತ್ತೆ. ಹಾಗಾಗಿ ಮನವ ಬಳಲಿಸಿ, ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದವಿಡಿದರೆ ಈ ನುಡಿ ಸುಡದಿಹುದೇ. ಈ ರೀತಿ ಮಾಡೋದ್ರೆ ಸುಡದಿಹುದು, ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವ ಶಿವಭಕ್ತರ ನೋವೇ ಅದು ಲಿಂಗದ ನೋವು. ನಾವು ಶಿವಭಕ್ತರಿಗೆ ಮಾಡುವಂತ ನೋವು ಅದು ಲಿಂಗಕ್ಕೆ ಮಾಡಿದಂತ ನೋವು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ವಚನದಲ್ಲೂ ಅದೇ ಬಂತು, ಲಿಂಗವೇ ಜಂಗಮ, ಜಂಗಮವೇ ಲಿಂಗ ಅಂತ ಎಲ್ಲಿ ತನಕ ನಾವು ಅರ್ಥ ಮಾಡ್ಕೊಂಡ್ರೆ ಆಗ ಇಲ್ಲಿ ಶಿವಭಕ್ತರ ನೋವೇ ಅದು ಲಿಂಗದ ನೋವು ಅಂದ್ರೆ ಲಿಂಗಕ್ಕೆ ನಾವು ಸರ್ವ ಸಮರ್ಪಣೆಯನ್ನ ಮಾಡಿ, ಕರಸ್ಥಲದ ಇಷ್ಟಲಿಂಗಕ್ಕೆ ಸರ್ವ ಸಮರ್ಪಣೆಯನ್ನ ಮಾಡಿ, ಗುಡಿಯ ಲಿಂಗಕ್ಕೆ ಸರ್ವ ಸಮರ್ಪಣೆಯನ್ನ ಮಾಡಿ, ಎದುರಿಗಿರುವ ಒಬ್ಬ ವ್ಯಕ್ತಿಗೆ ನಾನು ಅನಾಚಾರವನ್ನ ಮಾಡಿದ್ರೆ, ಅಪಚಾರವನ್ನ ಮಾಡಿದ್ರೆ, ಅವಮಾನವನ್ನ ಮಾಡಿದ್ರೆ, ಯಾವುದೇ ರೀತಿಯಿಂದ ಹಿಂಸೆಯನ್ನ ಕೊಟ್ಟರೆ ಅದು ಸಾಕ್ಷಾತ್ ಶಿವನಿಗೆ ಮಾಡಿದಂತ ನೋವು, ಲಿಂಗಕ್ಕೆ ಮಾಡಿದಂತ ನೋವು ಅನ್ನುವುದು ಈ ವಚನಗಳ ತಾತ್ಪರ್ಯ. ಹಾಗಾಗಿ ಇಲ್ಲಿ ಲಿಂಗ ಬೇರೆ ಅಲ್ಲ, ಜಂಗಮ ಬೇರೆ ಅಲ್ಲ ಅಂದ್ರೆ ಕರಸ್ಥಲದ ಲಿಂಗ ಬೇರೆ ಅಲ್ಲ, ಎದುರಿಗಿರುವ ಸಮಾಜ ಬೇರೆ ಅಲ್ಲ ಅನ್ನುವ ಒಂದು ಭಾವ
ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯಾವ ಪ್ರಾಣವನ್ನು ಯಾವ ಪ್ರಾಣಿಯನ್ನು ನೋಯಿಸಬಾರದು ಅನ್ನುವುದು ಈ ವಚನಗಳಲ್ಲಿ ಒಂದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಮುಂದಿನ ಒಂದು ವಚನ 408. ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರಯ್ಯ ನಿಮ್ಮ ಧರ್ಮ, ಆನು ಭಕ್ತನೆನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ ನಿಮಗಾನು ದ್ರೋಹಿಯಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಲೇಸಯ್ಯ. ಈ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆತ್ಮಸ್ತುತಿ ಪರನಿಂದೆಯ ಕೇಳಿಸದಿರೆ. ಆತ್ಮಸ್ತುತಿ ಅಂದ್ರೆ ತನ್ನನ್ನ ತಾನು ಹೊಗಳಿಕೊಳ್ಳೋದು, ತನ್ನನ್ನ ತಾನು ಅತಿಯಾಗಿ ಅಪ್ರೈಸ್ ಮಾಡ್ಕೊಳ್ಳೋದು, ಹೊಗಳಿಕೊಳ್ಳೋದು. ನಾನಂಥವ್ನು ಇಂಥವ್ನು, ದಾನಿ ಧರ್ಮಿ, ಇಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ಕೆಲಸ ಮಾಡಿದ್ದೀನಿ, ಹೊಗಳ್ಕೊಳ್ತಾ ಹೋಗೋದು. ಪರನಿಂದೆಯ ಕೇಳಿಸದಿರಯ್ಯ, ಇನ್ನೊಬ್ಬರನ್ನ ಜರಿಯುವುದು ಇದ್ರ ಅವಶ್ಯಕತೆ ಇಲ್ಲ. ಹಿಂದಿನ ಸಂಚಿಕೆಯಲ್ಲೂ ಬಂತು, ನಾನು ಮತ್ತೊಬ್ಬರನ್ನ ಯಾವತ್ತೂ ಅವರನ್ನ ಅರಿಯುವ ಪ್ರಯತ್ನವನ್ನ ನಾನು ಮಾಡೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಅವರೆಲ್ಲ ಶಿವಸ್ವರೂಪಿಗಳು, ನಾನು ಭಕ್ತನಾಗಿ ಆ ಶಿವ ಮಹಾಮಹಿಮರ್ತನ ನಾನು ಯಾವತ್ತು ಅಳತೆ ಮಾಡೋದಕ್ಕೆ ಹೋಗೋದಿಲ್ಲ. ಅವರ ಗುಣ ಅವಗುಣಗಳನ್ನ ನಾನು ಸಂಪಾದನೆ ಮಾಡಕ್ ಹೋಗೋದಿಲ್ಲ, ಮಾಡಬಾರದು ಅಂತ ಹೇಳ್ತಾರೆ ಬಸವಣ್ಣವರು. ಹಾಗೆ ಇಲ್ಲಿ ಹೇಳ್ತಾರೆ, ಆತ್ಮಸ್ತುತಿ, ತನ್ನನ್ನ ತಾನು ಸ್ತುತಿ ಮಾಡ್ಕೊಂಡು ಬೇರೆಯವರನ್ನ ನಿಂದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆನು ಭಕ್ತ ಎನ್ನಲ್ಲಿ ಲೇಸುಂಟೆಂದು ಪರಿಣಾಮಿಸಿದಡೆ, ನಾನು ಭಕ್ತನಪ್ಪ, ನಾನು ಮಹಾಶಿವ ಭಕ್ತ, ನಾನು ಅಂತ ಭಕ್ತ, ಲಿಂಗ ಭಕ್ತ, ಏಕಲಿಂಗ ನಿಷ್ಠಾಪರ, ಹಾಗೆ ಹೀಗೆ ಅಂತ ಹೊಗಳೆ ಹಾಡಿ ತನ್ನನ್ನು ತಾನು ಮಾಡ್ಕೊಂಡು ಲೇಸುಂಟೆಂದು ನಾನು ಬಹಳ ದೊಡ್ಡದವನಾಗ್ಬಿಟ್ಟಿದ್ದೀನಿ ಅಂತ ಲೇಸುಂಟೆ ಪರಿಣಾಮಿಸಿದಡೆ ಆನಂದಿಸಿದಡೆ. ಪರಿಣಾಮಿಸುವುದು ಆನಂದಿಸುವುದು, ಮನಸ್ಸಿನಲ್ಲಿ ತನ್ನಿಂದ ತಾನೇ ಆನಂದಿತನಾಗಿ ಬೀಗುವುದು, ಆದ್ರೆ ಹೊರಗಿರುವ ಸಮಾಜವನ್ನ ನಿರ್ಲಕ್ಷಿಸಿರುವುದು. ಇಲ್ಲಿ ಹೇಳ್ತಾರೆ, ನಿಮಗಾನು ದ್ರೋಹಿಯಯ್ಯ. ಈ ರೀತಿ ನಾನೇನಾದ್ರೂ ಮಾಡಿದ್ರೆ ನಾನು ದ್ರೋಹಿ, ಲಿಂಗದ್ರೋಹಿ, ಗುರುದ್ರೋಹಿ, ಜಂಗಮ ದ್ರೋಹಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಸವಣ್ಣವರು. ಹಾಗಾಗಿ ಯಾವತ್ತಿಗೂ ಕೂಡ ಆತ್ಮಸ್ತುತಿ, ತನ್ನನ್ನ ತಾನು ಹೊಗಳಿಕೊಳ್ಳುವುದು, ಪರರ ನಿಂದನೆಯನ್ನ ಮಾಡುವುದು ಮಾಡಬಾರದು ಅನ್ನುವುದು ಈ ವಚನದ ಒಂದು ಸಂದೇಶ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಲೇಸೆ ಲೇಸಯ್ಯ. ನನಗೆ ಯಾವುದು ಒಳ್ಳೆಯದು ಅಂತಂದ್ರೆ ಶರಣರ ಲೇಸೆ ಲೇಸಯ್ಯ. ಸಜ್ಜನರು, ಸದ್ಭಾವಿಗಳು, ಅನುಭಾವಿಗಳು, ಜ್ಞಾನಿಗಳು, ಸುಜ್ಞಾನಿಗಳು, ಅವರ ಲೇಸು ಏನಿದೆಯಲ್ಲ, ಸಮಾಜದ ಲೇಸು, ನಾನು ಸಮಾಜದ ಒಂದು ಅಂಗವಾಗಿರುವುದರಿಂದ ಇಡೀ ಸಮಾಜಕ್ಕೆ ಒಳ್ಳೇದಾದ್ರೆ ನನಗೂ ಒಳ್ಳೇದಾಗುತ್ತೆ, ಇಡೀ ಸಮಾಜಕ್ಕೆ ಕೆಟ್ಟದಾದ್ರೆ ನನಗೂ ಕೆಟ್ಟದಾಗುತ್ತೆ, ಇಡೀ ದೇಶಕ್ಕೆ ಬರಗಾಲ ಬಂದ್ರೆ ನನಗೂ ಬರಗಾಲ ಬರುತ್ತೆ, ಇಡೀ ದೇಶ ಸುಭಿಕ್ಷವಾಗಿದ್ರೆ ನನಗೂ ಸುಭಿಕ್ಷವಾಗುತ್ತೆ. ಆ ಭಾವ ಇದೆಯಲ್ಲ, ಆ ಭಾವದಿಂದ ನಾವು ಬದುಕಬೇಕು, ಜೀವನವನ್ನ ಕಟ್ಟಿಕೊಳ್ಳಬೇಕು, ಸಾರ್ಥಕಗೊಳಿಸಿಕೊಳ್ಳಬೇಕು ಅಂತ ಬಸವಣ್ಣನವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಚನ 409. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು, ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ, ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೆನಯ್ಯ. ಈ ವಚನ ಅಂತೂ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಲಿಂಗ ಪೂಜೆ ಯಾಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದರ ಪರಿಣಾಮಗಳು ಹೆಂಗಿರ್ಬೇಕು, ಏನಾಗಿರ್ಬೇಕು ಅಂತ ಹೇಳ್ತಾರೆ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಹುಟ್ಟಿದಾಗಿನಿಂದ ಅಥವಾ ಲಿಂಗ ದೀಕ್ಷೆ ತೆಗೆದುಕೊಂಡಾಗಿನಿಂದ ಸಾಯುವ ತನಕ ನಾವು ಲಿಂಗ ಪೂಜೆಯನ್ನ ಮಾಡ್ತಾ ಇರ್ತೀವಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಏನನ್ನ ಪೂಜೆ ಮಾಡ್ತಾ ಇದ್ದೀವಿ, ಯಾಕಾಗಿ ಪೂಜೆ ಮಾಡ್ತಾ ಇದ್ದೀವಿ ಒಂದು ಗೊತ್ತಿಲ್ಲದೆ ಪೂಜಾ ಕ್ರಿಯೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣನವರು ಸ್ಪಷ್ಟತೆಯನ್ನು ಕೊಡ್ತಾರೆ. ಇದರ ರಿಸಲ್ಟ್ ಏನಾಗಿರ್ಬೇಕು ಅಂದ್ರೆ, ಈ ಲಿಂಗ ಪೂಜೆಯ ಫಲಶ್ರುತಿ ಏನಿರ್ಬೇಕು ಅಂದ್ರೆ, ನಡೆಯಲು ಅರಿಯಬೇಕು, ನುಡಿಯಲು ಅರಿಯಬೇಕು. ಲಿಂಗ ಪೂಜೆ ಮಾಡುವುದೇ ನಡೆಯುವುದನ್ನ ತಿಳಿದುಕೊಳ್ಳೋದಕ್ಕೆ, ನುಡಿಯುವುದನ್ನ ತಿಳಿದುಕೊಳ್ಳಕ್ಕೆ, ನನ್ನ ಆಚಾರವನ್ನ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಲಿಂಗ ಪೂಜೆಯನ್ನ ಮಾಡಬೇಕು. ಲಿಂಗ ಪೂಜೆ ಅಂತಂದ್ರೆ ಇಲ್ಲಿ ಸ್ವನಿರೀಕ್ಷಣೆ, ನೆನಹು, ನಿರೀಕ್ಷಣೆ, ಧ್ಯಾನ ಅಂತ ಬರುತ್ತೆ. 3 ಹಂತಗಳು ಲಿಂಗ ಪೂಜೆಯಲ್ಲಿ. ಯಾವುದು? ನೆನಹು, ನಿರೀಕ್ಷಣೆ, ಧ್ಯಾನ ಅಂತ 3 ಹಂತಗಳಿದ್ದಾವೆ. ಈ ನೆನಹು ಅಂತಂದ್ರೆ ಏನು ಅಂದ್ರೆ, ಈ ಸೃಷ್ಟಿ ಚೈತನ್ಯಕ್ಕೂ, ಅಖಂಡ ಸೃಷ್ಟಿ ಚೈತನ್ಯಕ್ಕೂ ಈ ಜೀವಾತ್ಮನಿಗೂ ಅಂದ್ರೆ ನನಗೂ ಇರುವಂತ ಸಂಬಂಧವೇನು, ಸೃಷ್ಟಿಯ ವ್ಯಾಪಕತ್ವ ಎಷ್ಟು, ನನ್ನ ವ್ಯಾಪಕತ್ವ ಎಷ್ಟು, ಆ ಸೃಷ್ಟಿಗೂ ನನಗೂ ಇರುವಂತ ಸಂಬಂಧವೇನು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ
ಅಂತ ಇದೆಯಲ್ಲ, ಇಲ್ಲಿ ತನಕನೂ ಕೂಡ ಪ್ರತಿಮ ಲಿಂಗವೇ ಅಂತ ಬಂತಲ್ಲ, ಇಲ್ಲಿ ತನಕನೂ ಕೂಡ ಸೃಷ್ಟಿಯ ಅಖಂಡತೆಯನ್ನ, ಅಖಂಡ ಚೈತನ್ಯದ ಸ್ವರೂಪವನ್ನ, ವಿರಾಟ್ ಸ್ವರೂಪನ ವರ್ಣನೆ ಮಾಡಿ ಮುಂದೆ ಹೇಳ್ತಾರೆ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರಲ್ಲ. ಆ ಚುಳುಕಾಗುವುದು ಅಂದ್ರೆ ಏನು ಅಂದ್ರೆ, ಈ ದೇಹದ ಒಳಗಡೆ ಬಂದು ಅಥವಾ ದೇಹವೇ ನೀನಾಗಿ ನೆಲೆಸಿದ್ದೀಯ, ಈ ದೇಹವೇ ಇಷ್ಟಲಿಂಗವಾಗಿ ನೆಲೆಸಿದೆ. ಇಲ್ಲಿ ಇಷ್ಟಲಿಂಗದ ಸ್ವರೂಪ ಎರಡು ರೀತಿಯಲ್ಲಿ ಬರುತ್ತೆ. ಒಂದು, ಅರಿವಾದಾಗ ತನ್ನ ದೇಹವೇ ಇಷ್ಟಲಿಂಗ, ತನ್ನ ಒಳಗಿರುವ ತನ್ನ ದೇಹವು ಸೇರಿಕೊಂಡು, ಈ ದೇಹದ ಒಳಗಿರುವಂತ ಜೀವ ಚೈತನ್ಯ ಎಲ್ಲವೂ ಸೇರಿಕೊಂಡು ಇದು ಇಷ್ಟಲಿಂಗ. ಇನ್ನೊಂದು, ಇದು ಇಷ್ಟಲಿಂಗ ಅಂತ ತಿಳಿದುಕೋ ಅಂತ ಗುರು ನನ್ನ ಕೈಗೆ ಕರಸ್ಥಲಕ್ಕೆ ಕೊಟ್ಟಿರುವಂತ ಇಷ್ಟಲಿಂಗ. ಇವು ಎರಡು ಇಷ್ಟಲಿಂಗ. ಅದು ಕುರುಹಿನ ಇಷ್ಟಲಿಂಗ. ಯಾವುದು? ಕರಸ್ಥಲಕ್ಕೆ ಗುರು ಕೊಟ್ಟಿರುವುದು ಕುರುಹು. ಕುರುಹು ಅಂದ್ರೆ ನಿನ್ನನ್ನ ನೀನು ಅರಿತುಕೋ, ನೀನು ಯಾರು ಅಂದ್ರೆ ನೀನು ಆ ಶಿವನ ಸ್ವರೂಪ, ಚುಳುಕಾದ ಸ್ವರೂಪ ಇದ್ದೀಯಾ ಅಂತ ತಿಳ್ಕೋ ಅಂತ ಗುರು ಕೊಟ್ಟಿರುವುದು ಆ ಇಷ್ಟಲಿಂಗ. ಅದಕ್ಕೆ ಕುರುಹು ಅಂತ ಕರೀತಾರೆ. ಅರುಹು ಯಾವುದು ಅಂದ್ರೆ ನಾನೇ ಇಷ್ಟಲಿಂಗದ ಸ್ವರೂಪ, ನಾನು ಅದರ ಒಂದು ಚುಳುಕಾದ ಚೇತನ ಅಂತ ನಾನು ತಿಳಿದುಕೊಳ್ಳುವುದಿದೆಯಲ್ಲ, ಹಾಗೆ ತಿಳಿದುಕೊಳ್ಳುವುದೇ ಅರುಹಿನ ಇಷ್ಟಲಿಂಗ. ಕುರುಹಿನ ಇಷ್ಟಲಿಂಗ ಕರಸ್ಥಲದಲ್ಲಿ ಇದೆ, ಅರುಹಿನ ಇಷ್ಟಲಿಂಗ ಸ್ವಯಂ ಜೀವಾತ್ಮನೇ ಇದ್ದಾನೆ. ಯಾವಾಗ ಜೀವ ಭಾವವನ್ನ ಕಳ್ಕೊತಾನೆ ಆಗ ತಾನೇ ಇಷ್ಟಲಿಂಗ ಅಂತ ತಿಳಿದುಕೊಳ್ತಾನೆ. ಹಾಗೆ ತಿಳ್ಕೊ ಅಂತ ಗುರು ಇಷ್ಟಲಿಂಗವನ್ನ ಕೊಟ್ಟಿದ್ದಾರೆ. ಓಕೆ, ಈಗ ಮುಂದೆ ಹೇಳ್ತಾರೆ, ಈ ರೀತಿ ಆಗದೇ ಇದ್ರೆ ಅಂದ್ರೆ ನಡೆಯಲು ಅರಿಯದೆ ನುಡಿಯಲು ಅರಿಯದೆ ಇದ್ದರೆ ಎಷ್ಟು ಕಾಲ ಲಿಂಗ ಪೂಜೆ ಮಾಡಿದ್ರು ಕೂಡ ಅದು ಕೇವಲ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ. ಅಂದ್ರೆ ಸಮಾಜದ ದುಃಖ ನನ್ನ ದುಃಖ, ಸಮಾಜದ ಸುಖ ನನ್ನ ಸುಖ ಅಂತ ತಿಳಿದೇ ಇದ್ರೆ ಎಷ್ಟು ಕಾಲ ಪೂಜೆ ಮಾಡಿದ್ರು 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 ನಿನ್ನ ಪೂಜೆ ಎಲ್ಲ ನೀರೊಳಗೆ ಹುಣಸೆ, ಹೊಳೆಯಲ್ಲಿ ಹುಣಸೆ ಹಣ್ಣು ಕಳೆದಿರದಂಗಾಯ್ತು ಅಂತ ಹೇಳ್ತಾರಲ್ಲ, ಹೊಳೆಯಲ್ಲಿ ಹೋಮ ಮಾಡ್ದಂಗಾಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಆಯ್ತು. ಯಾವುದೇ ರೀತಿಯಾದಂತ ಪ್ರಯೋಜನಕ್ಕೆ ಬರದ ನಿಷ್ಪ್ರಯೋಜಕ ಕ್ರಿಯೆ ಇಷ್ಟಲಿಂಗ ಪೂಜೆ ಎನ್ನುವುದು. ಎಲ್ಲಿ ತನಕ ಅಂದ್ರೆ ಅವರ ದುಃಖವೆನ್ನ ದುಃಖ, ಅವರ ಸುಖವೆನ್ನ ಸುಖ ಅಂತ ನನಗೆ ಪ್ರಜ್ಞೆ ಬರೋದಿಲ್ಲ, ಅಲ್ಲಿ ತನಕ ಇದು ವ್ಯರ್ಥ ಕ್ರಿಯೆ ಅನ್ನುವುದು ಬಸವಣ್ಣನವರ ಒಂದು ಸ್ಪಷ್ಟ ಅಭಿಪ್ರಾಯ. ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೆನೆಯ. ಒಬ್ಬನಿಗೆ ನೋವಾಯ್ತು ಅಂದ್ರೆ, ಒಬ್ಬ ಶರಣನಿಗೆ, ಒಬ್ಬ ಜ್ಞಾನಿಗೆ, ಮತ್ತೊಬ್ಬ ಯಾರೋ ಈ ಸಮಾಜದಲ್ಲಿ ಒಂದು ಪ್ರಾಣಿಗೆ, ಒಂದು ಜೀವಿಗೆ ನೋವಾಯ್ತು ಅಂದ್ರೆ ಅದು ನನ್ನ ನೋವು ಅಂತ ನಾನು ಎಲ್ಲಿವರೆಗೆ ಭಾವಿಸೋದಿಲ್ಲ, ಅಲ್ಲಿ ತನಕ ನಾನು ಮಾಡುವ ಪೂಜೆ ಕೇವಲ ಶುಷ್ಕ ಪೂಜೆ ಅನ್ನುವುದು ಗುರು ಬಸವಣ್ಣನವರ ಒಂದು ಸ್ಪಷ್ಟವಾದ ಸಂದೇಶ. ಮುಂದಿನ ವಚನ, ಈ ಸಂಚಿಕೆಯ ಕೊನೆಯ ವಚನ 410. ಬಂಜೆ ಬೇನೆಯನರಿಯದಂತೆ ಒಬ್ಬರೊಂದ ನುಡಿವಿರಿ ಕೇಳಿರಯ್ಯ, ಎನಗೆ ಆಯುಷ್ಯ ಭವಿಷ್ಯ ಎನ್ನ ಭಕ್ತರು, ಎನಗೆ ಆಯುಷ್ಯ ಭವಿಷ್ಯ ಎನ್ನ ಪ್ರಮಥರು ಕಂಡಯ್ಯ, ಕೂಡಲ ಸಂಗನ ಶರಣರು ಮುಖಲಿಂಗಿಗಳಯ್ಯ. ಇಲ್ಲಿ ಹೇಳ್ತಾರೆ, ಬಂಜೆ ಬೇನೆಯನರಿಯದಂತೆ ಅಂದ್ರೆ ಮಕ್ಕಳಿಲ್ಲದಾಕೆ ಹೇಗೆ ಆಕೆಗೆ ಹೆರಿಗೆ ನೋವು ಗೊತ್ತಿರುವುದಿಲ್ಲವೋ ಹಾಗೆ ಒಬ್ಬರೊಂದ ನುಡಿವಿರಿ. ನೀವು ಏನೇನೋ ಒಬ್ಬೊಬ್ರು ಒಂದಿನ ಬಹುಶಃ ಇದು ಅನುಭವ ಮಂಟಪದ ಒಂದು ಯಾವುದೋ ಒಂದು ಸಾಂದರ್ಭಿಕ ವಚನ ಇರಬೇಕು, ಇಂಥದೇ ಸಂದರ್ಭ ಅಂತ ನಾವು ಹೇಳಲಿಕ್ಕೆ ಸಮಂಜಸ ಆಗೋದಿಲ್ಲ, ನಮಗೆ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಆ ಒಂದು ಸಂದರ್ಭವನ್ನ ಗ್ರಹಿಸುವಷ್ಟು ಇದಿರೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ. ಒಬ್ಬರೊಂದ ನುಡಿವಿರಿ, ಯಾವುದೋ ಒಂದು ಘಟನೆ ಸಂಭವಿಸಿದೆ, ಒಬ್ಬೊಬ್ರು ಒಂದೊಂದನ್ನ ಮಾತಾಡ್ತಾ ಇದ್ದಾರೆ, ಅದನ್ನ ತಿಳ್ಕೊಂಡು ಅದಕ್ಕೆ ಬಸವಣ್ಣನವರು ಇಲ್ಲಿ ಸ್ಪಷ್ಟನೆಯನ್ನ ಹೇಳ್ತಾ ಇರೋದು. ಹೇಳ್ತಾರೆ, ಒಬ್ಬರೊಂದ ನುಡಿವಿರಿ ಕೇಳಿರಯ್ಯ, ಒಬ್ಬೊಬ್ರೊಂದನ್ನು ಮಾತಾಡ್ತಾ ಇದ್ದೀರಲ್ಲ. ಎನಗೆ ಆಯುಷ್ಯ ಭವಿಷ್ಯ ಎನ್ನ ಶರಣರು, ಎನ್ನ ಭಕ್ತರು, ಎನ್ನಗೆ ಆಯುಷ್ಯ ಭವಿಷ್ಯ ನಿಮ್ಮ ಎನ್ನ ಪ್ರಮಥರು ಕಂಡಯ್ಯ, ಕೂಡಲ ಸಂಗನ ಶರಣರು ಮುಖಲಿಂಗಿಗಳಯ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ಶರಣರೇ ನನ್ನ ಆಯುಷ್ಯ ಭವಿಷ್ಯ ಅಂತ ತಿಳ್ಕೊಂಡಿದ್ದೀನಿ, ಹಾಗಾಗಿ ನೀವು ಹೊರಗಡೆ ನಿಂತು ನೋಡ್ತಾ ಇದ್ದೀರಿ. ಕೆಲವರಿಗೆ ಹೇಳ್ತಾ ಇರೋದು, ಬಂಜೆ ಬೇನೆಯನರಿಯದಂತೆ ಒಬ್ಬರೊಂದ ನುಡಿವಿರಿ ಕೇಳಿರೆ, ನೀವೆಲ್ಲ ಏನೋ ಹೊರಗಡೆ ನಿಂತು ನೋಡ್ತಾ ಇದ್ದೀರಿ ಅಂದ್ರೆ ಈ ತರ ಬೇರೆ ಕೆಲವರಿಗೆ ಹೇಳ್ತಾ ಇರೋದು. ಅವ್ರು ಏನೋ ಅಂದಿರ್ಬೇಕು, ಅದು ನಮಗೆ ಗೊತ್ತಿಲ್ಲದೆ ಇರೋ ಕಾರಣ ಅವ್ರು ಏನೋ ಅಂದಿರ್ತಾರೆ ಯಾವ್ದೋ ವಿಚಾರದ ಬಗ್ಗೆ, ಅದಕ್ಕೆ ಹೇಳ್ತಾರೆ ಅವರು ಈ ವ್ಯವಸ್ಥೆಗೆ ಭಾಗವಾಗಿಲ್ಲ, ಹೊರಗಡೆ ನಿಂತ್ಕೊಂಡು ಮಾತಾಡ್ತೀವಿ. ಈಗ ನಾವೇನಾದ್ರು ಒಂದು ಕಾರ್ಯದಲ್ಲಿ ಹೋದಾಗ ಕಾರ್ಯದಲ್ಲಿ ನಿರತನಾಗಿರುವಂತವನು ಒಬ್ಬ ವ್ಯಕ್ತಿ ಇರ್ತಾನೆ, ಹೊರಗಡೆ ನಿಂತ್ಕೊಂಡು ಅವನ ಬಗ್ಗೆ ಮಾತಾಡುವಂತವ್ರು 100 ಜನ ಇರ್ತಾರೆ. ಅವನು ಇಷ್ಟು ಹೊಡೆದ, ಅವನ ಅಷ್ಟು ಹೊಡೆದ, ಇವನೇ ಕೈಯಿಂದ ಹಾಕಿ ಮಾಡಿದ್ರು ಕೂಡ ಎಷ್ಟೋ ಸರಿ
ಹೊರಗೆ ನೋಡಿದಂತ ಜನ ಅಷ್ಟು ಕಲೆಕ್ಟ್ ಮಾಡ್ದ, ಇಷ್ಟ ಮಾಡ್ದ, ಹಾಗೆ ಮಾಡ್ದ, ಎಫರ್ಟ್ ಹಾಕಿದ್ದು ಎಲ್ಲದನ್ನು ಕೂಡ ಏನ್ ಮಾಡ್ತಾರೆ, ತೆಗಳುವಂತ ಜನನೇ ಇರ್ತಾರೆ ಸುತ್ತ. ಅದಕ್ಕೆ ಹೇಳ್ತಾರೆ ಅವರಿಗೆ ಅದ್ರ ನೋವು ಗೊತ್ತಿರಲ್ಲ. ಯಾವ್ದು ಮುಂದೆ ನಿಂತು ಮಾಡುವಂತ ನೋವು ಏನಿರುತ್ತಲ್ಲ, ಕಷ್ಟ ಏನಿರುತ್ತಲ್ಲ, ಆ ಕಷ್ಟ ಅವರಿಗೆ ಗೊತ್ತಿರೋದಿಲ್ಲ. ಅವರು ಸುಮ್ಮನೆ ಮಾತನಾಡುವಂಥವ್ರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತ ಯಾವುದೋ ಒಂದು ಸಂದರ್ಭ ಬಂದಿದ್ದಾಗ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಬಹುಶಃ ಒಬ್ಬರೊಂದ ನುಡಿವಿರಿ, ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ದೀರಿ, ಕೇಳಿರಯ್ಯ ಎನ್ನ ಆಯುಷ್ಯ ಭವಿಷ್ಯ ಭಕ್ತರು. ಇವೆಲ್ಲ ಇಡೀ ಇವ್ರು ಏನು ಶರಣ ಸಮೂಹ ಇದೆ, ಇವರು ನನ್ನ ಆಯುಷ್ಯ ಭವಿಷ್ಯ. ಎನ್ನ ಪ್ರಮಥರು ಕಂಡಯ್ಯ, ಇವರೆಲ್ಲ ನನಗೆ ಆಯುಷ್ಯ ಭವಿಷ್ಯ ಇದ್ದಂಗೆ. ಕೂಡಲ ಸಂಗನ ಶರಣರು ಮುಖಲಿಂಗಿಗಳಯ್ಯ. ಈ ಸಾಲ್ ಇಂಪಾರ್ಟೆಂಟ್. ಕೂಡಲ ಸಂಗನ ಶರಣರೇನಿದ್ದಾರೆ ಅವರೇ ಮುಖಲಿಂಗಿಗಳು. ಮುಖಲಿಂಗಿಗಳು ಅಂದ್ರೆ ಅವರ ಮುಖದಲ್ಲಿ ಲಿಂಗವನ್ನ ಕಾಣಬಹುದು ಅಂತ. ಅವರ ಮುಖವನ್ನು ನೋಡಿದ್ರೆ ಲಿಂಗ ಸ್ವರೂಪ, ಲಿಂಗ ದರ್ಶನ ಆದಷ್ಟು ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಲಿಂಗ ಬೇರೆ ಕಡೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕರಸ್ಥಲದಲ್ಲಿ ಹುಟ್ಟಿಕೊಂಡಿರುವುದು ಕುರುಹಿನ ಇಷ್ಟಲಿಂಗ. ಅರುಹಿನ ಇಷ್ಟಲಿಂಗ ಯಾವುದು ಅಂದ್ರೆ ಆಗ್ಲೇ ಹೇಳ್ದಾಗೆ ಎದುರಿಗಿರುವ ಎಲ್ಲವೂ ಕೂಡ ಅರುಹಿನ ಇಷ್ಟಲಿಂಗ. ಅದನ್ನ ಇಷ್ಟಲಿಂಗ ಅಂತ ತಿಳ್ಕೊ ಅಂತ ಗುರು ಇದನ್ನ ನಮ್ಮ ಕರಸ್ಥಲಕ್ಕೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಎಲ್ಲಿ ತನಕ ಅರುಹಿನ ಇಷ್ಟಲಿಂಗವನ್ನ ನಾವು ಅರಿಯೋದಿಲ್ಲ, ಕುರುಹನ್ನೇ ಪೂಜಿಸಿ ಹೆಡ್ಡರ್ ಆಗಿ ಹೋಗ್ತಾ ಇದ್ದೇವೆ. ಅರುಹನೆ ಮರೆತು ಕುರುಹನೆ ಪೂಜಿಸುವ ಹೆಡ್ಡರ ನೋಡ ಅಂತ ಅಲ್ಲಮ ಪ್ರಭುದೇವರು ಒಂದ್ ಕಡೆ ಹೇಳ್ತಾರೆ. ಹಾಗೆ ನಾವು ಬರೀ ಹೆಡ್ಡರ್ ಆಗಿ ಇಷ್ಟಲಿಂಗ ಕರಸ್ಥಲದಲ್ಲಿ ಇಟ್ಕೊಳ್ಳೋದು, ನೀರ್ ಹಾಕೋದು, ಒರ್ಸೋದು, ನೀರ್ ಕುಡಿಯೋದು, ಕಲ್ಸಕ್ರೆ ತಿನ್ನೋದು, ಇಷ್ಟನ್ನು ಮಾಡ್ಕೊಂಡು ಯಾಂತ್ರಿಕ ಪೂಜೆಯನ್ನ ಮಾಡ್ಕೊಂಡು ನಾವು ಲಿಂಗ ಭಕ್ತರು ಅಂತಾನೆ ಹೋಗ್ತಿರ್ತೀವಿ. ನಿಜವಾದ ಲಿಂಗ ಭಕ್ತಿಯ ಸ್ವರೂಪ ಏನು ಅಂತ ನಾವು ಮರ್ತೇ ಬಿಡ್ತೀವಿ. ಮರ್ತೇ ಬಿಡೋದಲ್ಲ, ಅದ್ ನಮಗೆ ಗೊತ್ತೇ ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಭಾವ ಅಷ್ಟು ವಿಕಾಸ ಆಗಿರೋದಿಲ್ಲ. ಅದಕ್ಕೆ ಬಸವಣ್ಣನವರು ಏನ್ ಹೇಳ್ತಾರೆ, ಈ ರೀತಿಯಾಗಿ ಇಡೀ ಚೈತನ್ಯವನ್ನ ಅರಿಯುವುದಕ್ಕೆ ಲಿಂಗ ಅಂತ ಕರೀತಾ ಇದ್ದಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ತರದ ಒಂದು ಚಿಂತನೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣು ಶರಣಾರ್ಥಿ.